ನಿಮ್ಮ ಫ್ಲೋರನ್ ಫಿಶ್ಶಿಗೆ ಯಾವ ಫುಡ್ನ ಫೀಡ್ ಮಾಡಬೇಕು, ಯಾವಾಗ ಫೀಡ್ ಮಾಡಬೇಕು, ಎಷ್ಟು ಕ್ವಾಂಟಿಟಿಲಿ ಫೀಡ್ ಮಾಡಬೇಕು, ಈ ರೀತಿಯಾದಂಥ ತುಂಬ ಡೌಟ್ಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆ್ಯಂಡ್ ಡೀಟೇಲ್ಡ್ ಆಗಿ ಫ್ಲೋರನ್ ಫಿಶ್ ಫುಡ್ ಡಯಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಟ್ ಮಾಡ್ತೀನಿ. ನಂಬರ್ 1, ನಿಮ್ಮ ಫ್ಲೋರನ್ ಫಿಶಸ್ಗೆ ಟ್ವೈಸ್ ಎ ಡೇ ಫೀಡ್ ಮಾಡಬೇಕಾಗುತ್ತೆ. ಮಾರ್ನಿಂಗ್ ಒಂದ್ಸಲ ಮತ್ತೆ ಈವ್ನಿಂಗ್ ಒಂದ್ಸಲ. ಸಾಯಂಕಾಲ ನೋಡೋದಾಯ್ತು ಅಂದರೆ 5ರಿಂದ 6 ಗಂಟೆ ರೇಂಜಲ್ಲಿ ಫೀಡ್ ಮಾಡಿಬಿಡಿ. ನೀವೇನಾದ್ರು ಲೈಟ್ ಆಫ್ ಮಾಡಿ ಮಲ್ಕೊಂಡ್ಬಿಟ್ರೆ ಫಿಶಸ್ ನೈಟ್ ಟೈಮಲ್ಲಿ ರೆಸ್ಟ್ ಮಾಡೋದಕ್ಕೆ ಬಾಟಮ್ಗೆ ಹೋಗ್ಬಿಡುತ್ತೆ, ಡೈಜೆಷನ್ ಆಗಲ್ಲ. ನಂಬರ್ 2, 1 ಇಂಚ್ಗೆ 1 ಪಿಲೆಟ್ ಫೀಡ್ ಮಾಡಬೇಕಾಗುತ್ತೆ. 4 ಇಂಚ್ ಏನಾದ್ರು ಇತ್ತು ನಿಮ್ಮ ಫಿಶ್ ಅಂತಂದ್ರೆ ಬೆಳಗ್ಗೆ 4 ಕಾಳು, ಸಾಯಂಕಾಲ 4 ಕಾಳು ಫೀಡ್ ಮಾಡಬೇಕಾಗುತ್ತೆ. ಯಾವಾಗ ಇನ್ಕ್ರೀಸ್ ಮಾಡಬೇಕು ಅಂದ್ರೆ 1 ಇಂಚ್ ಇನ್ಕ್ರೀಸ್ ಆದ್ಮೇಲಿಂದ 1 ಪಿಲೆಟ್ನ ಇನ್ಕ್ರೀಸ್ ಮಾಡ್ಬೋದು, ಆರ್ ಎಲ್ಸ್ 2 ಮಂತ್ಸ್ ಒಂದ್ಸಲ 1 ಪಿಲೆಟ್ನ ಇನ್ಕ್ರೀಸ್ ಮಾಡ್ಬೋದು. ನಂಬರ್ 3, ಯಾವ ಫುಡ್ ನ ಫೀಡ್ ಮಾಡಬೇಕು. ಇನ್ ಕೇಸ್ ನಿಮ್ಮ ಫ್ಲೋರನ್ ಫಿಶ್ ಚಿಕ್ಕದಿದೆ, ಆರ್ ಎಲ್ಸ್ ಸೆಮಿ ಅಡಲ್ಟ್ ರೇಂಜ್ ಅಲ್ಲಿ ಇದೆ ಅಂತಂದ್ರೆ ರಿಚ್ ಹೈ ಪ್ರೋಟೀನ್ ಫುಡ್ ನ ಫೀಡ್ ಮಾಡಬೇಕಾಗುತ್ತೆ. ನಮ್ಮ ಸಜೆಷನ್ ಬಂದ್ಬಿಟ್ಟು ಹಂಪಿಯಡ್ ಆಗಿರ್ಬೋದು, ಆರ್ ಎಲ್ಸ್ ಒಕಿಕೋ ಪ್ಲಾಟಿನಮ್, ಇದೆರಡು ಸಿಕ್ಕಾಪಟ್ಟೆ ರಿಚ್ ಇನ್ ಪ್ರೋಟೀನ್ ಆಗಿರೋದ್ರಿಂದ ನಿಮ್ಮ ಫ್ಲೋರನ್ ಫಿಶಸ್ಗೆ ಕಲರ್ ಎನ್ಹಾನ್ಸ್ಮೆಂಟ್ ಆಗಿರ್ಬೋದು, ಅದೇ ರೀತಿಯಾಗಿ ಹೆಡ್ ಡೆವಲಪ್ಮೆಂಟ್ ಆಗಿರ್ಬೋದು, ಬಾಡಿ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಅದೇ ರೀತಿಯಾಗಿ ಇದನ್ನ ಲೈಫ್ ಟೈಮ್ ಕಂಟಿನ್ಯೂ ಮಾಡಂಗಿಲ್ಲ. ಇನ್ ಕೇಸ್ ಕಂಟಿನ್ಯೂ ಮಾಡಿದ್ದೇ ಆಗಿದ್ರೆ ಹೆಡ್ ಅಲ್ಲಿ ಹೋಲ್ ಆಗುವಂಥದ್ದು, ಅದೇ ರೀತಿ ಡಬಲ್ ಹೆಡ್ ಡಿಸೀಸ್, ಈ ತರ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಟ್ ಈಸ್ ದ ರೀಸನ್ ಸ್ಟಾರ್ಟಿಂಗ್ ಅಲ್ಲಿ 1 ಬಾಕ್ಸ್ ಹೈ ಪ್ರೋಟೀನ್ ಫುಡ್, ಅದಾದ್ಮೇಲೆ ಅಗೇನ್ ಹೈ ಪ್ರೋಟೀನ್ ಫುಡ್, ಒಂದು ಲೋ ಪ್ರೋಟೀನ್ ಫುಡ್ ಆಗಿರುವಂತ ಒಕಿಕೋ ಬ್ಲಾಕ್ ಪರ್ಲ್, ಹೆಡ್ ಪವರ್ ಅಂಡ್ ರೆಡ್ ಡೈಮಂಡ್, ಇದು 3 ನಮ್ಮ ಸಜೆಷನ್ ಆಗಿರುತ್ತೆ. ಅಂಡ್ ಇದನ್ನ ಖಾಲಿ ಮಾಡಾದ್ಮೇಲೆ ಏನ್ ಮಾಡಬೇಕು, ಕಂಟಿನ್ಯೂಸ್ ಆಗಿ ನೀವು ಲೋ ಪ್ರೋಟೀನ್ ಫುಡ್ ನೇನೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ನಂಬರ್ 4, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಲೋರನ್ ಫಿಶಸ್ಗೆ ಚಿಕನ್ ಲಿವರ್ ಆಗಿರ್ಬೋದು, ಲೈವ್ ಫಿಶಸ್ ಆಗಿರ್ಬೋದು, ಡ್ರೈ ಶಿಮ್ಸ್ ಆಗಿರ್ಬೋದು, ಯಾವ್ದನ್ನು ಫೀಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಇದನ್ನ ಯಾವ್ದನ್ನೇ ಫೀಡ್ ಮಾಡೋದಾಗಿದ್ರೆ ನಿಮ್ಮ ಫ್ಲೋರನ್ ಫಿಶ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ದ ರೀಸನ್ ಯಾವುದೇ ಕಾರಣಕ್ಕೂ ಈ ತರ ಐಟಮ್ಸ್ ನ ಫೀಡ್ ಮಾಡಕ್ ಹೋಗ್ಬೇಡಿ. ಫ್ಲೋರನ್ ಫಿಶಸ್ಗೆ ಇಷ್ಟವಾಗಿರುವಂತ ಟ್ರೀಟ್ಸ್ ಕೂಡ ಇದೆ. ಅದೇನಪ್ಪಾ ಅಂತಂದ್ರೆ ಮೀಲ್ ವರ್ಮ್ಸ್ ಆಗಿರ್ಬೋದು, ಸೂಪರ್ ವರ್ಮ್ಸ್ ಆಗಿರ್ಬೋದು, ಅಂಡ್ ಬ್ಲೆಡ್ ವರ್ಮ್ಸ್ ಆಗಿರ್ಬೋದು. ಇದು ಯಾವುದು ಡ್ರೈಡ್ ಇರಂಗಿಲ್ಲ. ಮೀಲ್ ವರ್ಮ್ಸು, ಸೂಪರ್ ವರ್ಮ್ಸು ಲೈವ್ ಇರಬೇಕು. ಅಂಡ್ ಅದೇ ರೀತಿಯಾಗಿ ಬ್ಲೆಡ್ ವರ್ಮ್ಸ್ ನೋಡೋದಾಯ್ತು ಅಂದ್ರೆ ಫ್ರೋಸನ್ ಇರ್ಬೋದು ಅಥವಾ ಲೈವ್ ಇರ್ಬೋದು. ಇದನ್ನ ಫೀಡ್ ಮಾಡೋದೇ ಆಗಿದ್ರೆ ನಿಮ್ಮ ಫ್ಲೋರನ್ ಫಿಶ್ ಸೂಪರ್ ಹೆಲ್ತಿ ಆಗಿರುತ್ತೆ ಅಂಡ್ ಅದೇ ರೀತಿಯಾಗಿ ಆಕ್ಟಿವ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ನಂಬರ್ 5, ನಿಮ್ಮ ಫ್ಲೋರನ್ ಫಿಶಸ್ಗೆ ವೀಕ್ಲಿ ಒಂದ್ಸಲ ಫಾಸ್ಟಿಂಗ್ ಮಾಡಿ. ಇನ್ ಕೇಸ್ ಏನಾದ್ರು ಡೈಜೆಷನ್ ಇಶ್ಯೂಸ್ ಇದ್ರೂ ಕೂಡ ಅದು ಕ್ಲಿಯರ್ ಆಗುತ್ತೆ. ಅಂಡ್ ಅದೇ ರೀತಿಯಾಗಿ ಯಾವಾಗ ವಾಟರ್ ಚೇಂಜ್ ಮಾಡ್ತೀರಾ ಗೊತ್ತಾ, ಅವತ್ತಿನ ದಿವಸ ಕೂಡ ಫಾಸ್ಟಿಂಗ್ ಮಾಡೋದ್ರಿಂದ ಫಿಶ್ ಸ್ಟ್ರೆಸ್ ಅಲ್ಲಿ ಇರುತ್ತೆ. ಅಂಡ್ ಅದೇ ರೀತಿ ವಾಟರ್ ಪ್ಯಾರಾಮೀಟರ್ಸ್ ಫ್ಲಕ್ಚುಯೇಷನ್ಸ್ ಆಗಿರುತ್ತೆ. ಫಿಶ್ಗೆ ಅವಾಗ ಯಾವುದೇ ತರದಂತ ತೊಂದರೆ ಆಗಲ್ಲ. ಅಂಡ್ ಇದೇ ರೀತಿಯಾಗಿ 100% ಒರಿಜಿನಲ್ ಅಂಡ್ ಜೆನ್ಯೂನ್ ಪ್ರಾಡಕ್ಟ್ಸ್ಗೋಸ್ಕರ ನಮ್ಮ floranada.com ವೆಬ್ಸೈಟ್ ಅಲ್ಲಿ ಹೋಗಿ ನಿಮ್ಮ ಫ್ಲೋರನ್ ಫಿಶ್ ಫುಡ್ ನ ಪರ್ಚೇಸ್ ಮಾಡ್ಕೊಬಹುದು. ಅಂಡ್ ಇನ್ನೂ ಯಾರಾದ್ರೂ ನಮ್ಮ ಪೇಜ್ ನ ಫಾಲೋ ಮಾಡ್ತಾ ಇಲ್ಲ ಅಂದ್ರೆ ಆದಷ್ಟು ಬೇಗ ಫಾಲೋ ಮಾಡ್ಕೊಳ್ಳಿ. ಅಂಡ್ ನಮ್ಮ ಕನ್ನಡದಲ್ಲಿ ಫ್ಲೋರನ್ ಫಿಶ್ ಬಗ್ಗೆ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವಿಡಿಯೋಸ್ ನ ನಿಮಗೆ ತಲುಪಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಯಾರ್ಯಾರು ಫ್ಲೋರನ್ ಫಿಶ್ ನ ಸಾಕ್ತಿದ್ದಾರೆ ಅಥವಾ ಹಾಬಿಗೆ ಬರಬೇಕು ಅಂತ ಇದ್ದಾರೆ ಅವರು ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.